ಆತ್ಮೀಯ ಮಾಧ್ಯಮ ಮಿತ್ರರೇ, ಡಿಸೆಂಬರ್ ತಿಂಗಳ 25, 26, 27, 28 4 ದಿನ ಆಯುರ್ವೇದ ವಿಶ್ವ ಸಮ್ಮೇಳನವನ್ನ ಗಜ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಜಗತ್ತಿಗೆ ಅರ್ಪಣೆ ಮಾಡ್ತಾ ಇದೆ. ಇದು ಆಯುರ್ವೇದದ ಇತಿಹಾಸದಲ್ಲಿ ನಡೀತಾ ಇರುವಂತಹ ಅತ್ಯಂತ ದೊಡ್ಡ ಕಾರ್ಯಕ್ರಮ. ಲಕ್ಷಾಂತರ ಜನರ ಭಾಗವಹಿಸುವಿಕೆ, 6,000ಕ್ಕೂ ಹೆಚ್ಚು ವೈದ್ಯರು, ವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನ ಅಧ್ಯಯನ ಮಾಡ್ತಾ ಇರುವವರು ಹಾಗೂ ಆಯುರ್ವೇದ ವಿದ್ಯಾರ್ಥಿಗಳು ಇದರಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಲಿದ್ದಾರೆ. ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಅದರ ವಿಸ್ತಾರ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಅನೇಕ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಇದೆ. ಇದರಲ್ಲಿ ಜನರೆಲ್ಲ ಭಾಗವಹಿಸಬೇಕು, ಆ ರೀತಿಯ ಕಾರ್ಯಕ್ರಮಗಳಿದೆ. ವೈದ್ಯರು, ಶಿಕ್ಷಣ ಕ್ಷೇತ್ರದಲ್ಲಿ, ಆಯುರ್ವೇದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಬಹುದು. ಅದರ ಜೊತೆಯಲ್ಲಿ ಸಂಶೋಧಕರು, ವಿಜ್ಞಾನಿಗಳು, ಆಯುರ್ವೇದ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿರುವ ಅನೇಕ ಉಪನ್ಯಾಸಕರು ಕೂಡ ಇದರಲ್ಲಿ ಬಂದು ಭಾಗವಹಿಸಿದ್ದಾರೆ. ಇದರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳೆಲ್ಲ ರೂಪುರೇಷೆಗಳು ಆಗಿದೆ. ಸುಮಾರು 50ಕ್ಕೂ ಹೆಚ್ಚು ವಿಶೇಷ ಉಪನ್ಯಾಸಕರು ಈ 4 ದಿನಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಬೇರೆ ಬೇರೆ ರೋಗಗಳ ಬಗ್ಗೆ ಏನೆಲ್ಲ ಸಂಶೋಧನೆ ನಡೀತಾ ಇದೆ, ಯಾವ ರೀತಿಯಲ್ಲಿ ಅದರಿಂದ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳೋದನ್ನ ತಮ್ಮ ಮಂಡನೆಯ ಮೂಲಕ ಗೋಷ್ಠಿಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ಇದೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಸಮ್ಮೇಳನಕ್ಕಿಂತ ಭಿನ್ನವಾಗಿ ನಾಡಿನ ಹೆಸರಾಂತ ಗಣ್ಯಮಾನ್ಯರು, ನಾಡಿನ ಹೆಸರಾಂತ ಸಾಹಿತಿಗಳು, ನಾಡಿನಲ್ಲಿರುವ ಸೆಲೆಬ್ರಿಟಿಗಳು, ವಿವಿಧ ಕ್ಷೇತ್ರಗಳಲ್ಲಿ ತುಂಬಾ ಸಾಧನೆ ಮಾಡಿದವರೆಲ್ಲ ಬಂದು ನಾವು ಯಾಕೆ ಆಯುರ್ವೇದ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಅದು ಈ ಕಾರ್ಯಕ್ರಮದ ಒಂದು ತುಂಬಾ ದೊಡ್ಡ ವಿಶೇಷ ಅಂತ ಹೇಳ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ನಾಡಿನ ಹಿರಿಯ ಸಂತರೆಲ್ಲ ಸುಮಾರು ಒಂದು 20ರಷ್ಟು ನಾಡಿನ ವಿವಿಧ ಸಂತರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಇನ್ನೊಂದು 1 ತಿಂಗಳು ಕಳೆದ ಮೇಲೆ ಮತ್ತೆ ಪುನಃ ನಮ್ಮನ್ನೆಲ್ಲ ಕರೆದು ಹೇಳಲಿಕ್ಕಿದ್ದೇವೆ. ಆದ್ರೆ ಅದರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂಪುರೇಷೆ ಏನಿದೆ ಅದೆಲ್ಲ ಪೂರ್ತಿಯಾಗಿರುವುದರಿಂದಾಗಿ ಅದೆಲ್ಲ ಮಾಹಿತಿಗಳನ್ನ ನಮ್ಮ ಮುಂದೆ ಕೊಟ್ಟಿದ್ದೇವೆ. ಧನ್ವಂತರಿ ಹೋಮ ಮಹಾಯಜ್ಞ ನಡೀಲಿಕ್ಕಿದೆ 4 ದಿವಸ ಕೂಡ. ಧನ್ವಂತರಿಯ ವಿಶೇಷ ಪೂಜೆ ಕೂಡ ನಡೀಲಿಕ್ಕಿದೆ. ಧನ್ವಂತರಿ ರಥೋತ್ಸವ 2 ಹೊತ್ತು ಬೆಳಗ್ಗೆ ಸಂಜೆ ನಡೀಲಿಕ್ಕಿದೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ. ಅಂದ್ರೆ ವಿವಿಧ ಸಾಂಸ್ಕೃತಿಕ ವೈವಿಧ್ಯಗಳ ಜೊತೆ ಧನ್ವಂತರಿ ರಥೋತ್ಸವ ಅಲ್ಲಿ ನಡೀಲಿಕ್ಕಿದೆ. ಗೋಪೂಜೆ ನಡೀಲಿಕ್ಕಿದೆ. ಆಮೇಲೆ ದೇಶಿ ಗೋತಳಿಗಳ ಪ್ರದರ್ಶನ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಆಯುರ್ವೇದ ಪ್ರಕಾರ ದೇಶಿ ಗೋತಳಿ ಹಾಲನ್ನು ನಾವು ಬಳಸಬೇಕಾದ, ಅದು ತುಂಬಾ ಆರೋಗ್ಯಕರ ಆಗಿರುವಂಥದ್ದು. ಹಾಗೆ ಅದರ ಬಗ್ಗೆ ಮಾಹಿತಿ ಎಲ್ಲ ಜನರಿಗೆ ಸಿಗುವ ಯಾವ ರೀತಿಯಲ್ಲಿ ಮಾಡ್ತಾ ಇದೆ. ಆಯುರ್ವೇದ ಪಾಕೋತ್ಸವ ನಡೀಲಿಕ್ಕಿದೆ. ಆಯುರ್ವೇದ ವಿಶೇಷ ಆಹಾರ, ನಮ್ಮ ಪದ್ಧತಿಗಳು, ನಮ್ಮ ಭಾರತದ ಸಾಂಸ್ಕೃತಿಕ ದೊಡ್ಡ ಹಿನ್ನೆಲೆ ಅಂತ ಹೇಳಿದ್ರೆ ಆಹಾರ ವೈವಿಧ್ಯತೆ. ಬೇರೆ ಯಾವುದೇ ದೇಶದಲ್ಲಿ ಕಂಡು ಬರುವಂತಹ ಆಹಾರ ವೈವಿಧ್ಯತೆ ಭಾರತದಲ್ಲಿದೆ. ಅದಕ್ಕೆ ಆಯುರ್ವೇದ ಆಧಾರ ಆಗಿದೆ ಅಂತ ಹೇಳುದು ಜನರಿಗೆಲ್ಲ ಗೊತ್ತಾಗಬೇಕು. ಅದರಿಂದಾಗಿ ಅದರ ಎಲ್ಲ ಪಾಕೋತ್ಸವ ವ್ಯವಸ್ಥೆ, ಫುಡ್ ಫೆಸ್ಟಿವಲ್, ಆಹಾರ ಹಬ್ಬ ನಡೀಲಿಕ್ಕಿದೆ. ಅದರ ಜೊತೆಯಲ್ಲಿ ಆಹಾರದ ಬಗ್ಗೆ ಒಂದು ಮಾಹಿತಿ ಪ್ರದರ್ಶನ ದೊಡ್ಡ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅಂದ್ರೆ ಯಾವ ಆಹಾರ ತಗೊಂಡು ಏನೇನು ಆಗ್ತದೆ ಅಂತ ಹೇಳುದು ಜನರಿಗೆ ಗೊತ್ತಾಗಬೇಕು. ಹಾಗೆ ಅದಕ್ಕೆ ಬೇಕಾಗಿ ಆ ರೀತಿಯ ಮಾಹಿತಿಯನ್ನ ಕೊಡ್ತಾ ಇದೆ. ಮತ್ತೆ ಅನೇಕ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಕೆಲವು ಆಹಾರ ತಗೊಂಡ್ರೆ ಲೂಸ್ ಮೋಷನ್, ಬೇದಿ, ವಾಂತಿ ಇದೆಲ್ಲ ಆಗಿಬಿಡುತ್ತದೆ. ಕೆಲವೊಂದು ಆಹಾರ ತಗೊಂಡ್ರೆ ಅದರಲ್ಲೇ ಆ ಬೇದಿ, ವಾಂತಿಗಳು ಅಥವಾ ಹೊಟ್ಟೆ ಅಪ್ಸೆಟ್ ಆಗಿರೋದೆಲ್ಲ ಸರಿ ಆಗ್ತದೆ. ಅಂತ ಆಹಾರ ಅನೇಕ ವೈವಿಧ್ಯಗಳನ್ನ ಆಯುರ್ವೇದ ಹೇಳಿದೆ. ಅಂದ್ರೆ ನಾವು ಆಹಾರವನ್ನು ಕೂಡ ಔಷಧ ರೀತಿಯಲ್ಲಿ ಸೇವನೆ ಮಾಡ್ಲಿಕ್ಕೆ ಆಗ್ತದೆ. ರುಚಿಯಾದ ಆಹಾರ ಔಷಧ ಆಗಿರ್ತದೆ. ಜ್ವರ ಇದ್ರೆ ಜ್ವರ ಕಡಿಮೆ ಮಾಡ್ಲಿಕ್ಕೆ ಔಷಧಿಯನ್ನು ತಗೊಳ್ತೇವೆ. ಅದ್ರ ಜೊತೆಗೆ ಆಹಾರದಲ್ಲಿ ಕೂಡ ಏನೋ ಯೋಜನೆ ಮಾಡಿಕೊಂಡ್ರೆ ಆ ಕಾಯಿಲೆ ಬೇಗ ವಾಸಿ ಆಗ್ತದೆ, ಜ್ವರ ಬೇಗ ವಾಸಿ ಆಗ್ತದೆ. ಹಾಗೆ ಪ್ರತಿ ಕಾಯಿಲೆ ಕೂಡ. ಹಾಗೆ ಅದ್ರ ಬಗ್ಗೆ ಸಮಗ್ರವಾದಂತಹ ಮಾಹಿತಿ 10 ಆಯುರ್ವೇದ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನ ಮಾಡ್ತಾ ಇದೆ.
ಅದರಲ್ಲಿ ಬೇರೆ ಬೇರೆ ಜನರೆಲ್ಲ ಬಂದು ಆಯುರ್ವೇದ ವಿಶೇಷತೆಗಳನ್ನ ನೋಡಿ ಅಲ್ಲಿ ಅನುಭವಿಸಿ ಹೋಗುವ ರೀತಿಯಲ್ಲಿ ಅರಿತು ಮಾಡ್ತಾ ಇದೆ. ಆಮೇಲೆ ಇದರ ಪ್ರಚಾರದ ದೃಷ್ಟಿಯಿಂದ ಮತ್ತು ಆಯುರ್ವೇದದ ಜಾಗೃತಿ ದೃಷ್ಟಿಯಿಂದ 2 ರಥಯಾತ್ರೆ ಬೆಂಗಳೂರಿನಿಂದ ಆರಂಭವಾಗಿ ಇಡೀ ರಾಜ್ಯದಲ್ಲಿ ಮತ್ತು ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಕೇರಳ ಈ ರಾಜ್ಯದ ಕೆಲವಷ್ಟು ಭಾಗಗಳು ಸೇರಿ ಸುಮಾರು 30 ದಿನಗಳ ಕಾಲ 2 ರಥಗಳು ಇಡೀ ಎಲ್ಲ ಕಡೆ 7 ರಾಜ್ಯಗಳಲ್ಲಿ ಸಂಚರಿಸುತ್ತಿದೆ. ಇದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿರುವಂತಹ ಆಯುರ್ವೇದ ರಥಯಾತ್ರೆ. ಆಯುರ್ವೇದ ಜಾಗೃತಿ ಅದು 130 ಆಯುರ್ವೇದ ಕಾಲೇಜುಗಳಿಗೂ ಹೋಗ್ಲಿಕ್ಕಿದೆ ಆ ಸಂದರ್ಭದಲ್ಲಿ. ಜೊತೆಯಲ್ಲಿ ಧನ್ವಂತರಿ ಜ್ಯೋತಿ, ಅನೇಕ ಧನ್ವಂತರಿ ದೇವಸ್ಥಾನಗಳಿದೆ, ಅಲ್ಲಿಗೂ ಎಲ್ಲ ಹೋಗ್ತಾ ಆ ಧನ್ವಂತರಿ ಜ್ಯೋತಿಯನ್ನ ಅರಮನೆ ಮೈದಾನಕ್ಕೆ ತಗೊಂಡು ಬಂದು ಕೊನೆಗೆ 15 ದಿನಗಳ ಕಾಲ ಬೆಂಗಳೂರಿನಲ್ಲಿ ಈ 2 ರಥಗಳು ಚಲಿಸಲಿಕ್ಕಿದ್ದು ಆ ಜ್ಯೋತಿಯಲ್ಲಿ ಸಮ್ಮೇಳನದ ದೀಪ ಪ್ರಜ್ವಾಲನೆ ಮಾಡಲಿಕ್ಕಿದೆ. ಇದರ ಜೊತೆಗೆ ಸಾಂಸ್ಕೃತಿಕ ವೈಭವ ಕೂಡ ಇರ್ತದೆ. ಅಂದ್ರೆ ಆರಂಭ ಫಸ್ಟ್ ದಿವಸ ಸಂಜೆ ಆಳ್ವಾಸ್ ಸಂಸ್ಥೆ ವತಿಯಿಂದ ಸುಮಾರು 350 ಕಲಾವಿದರು ಬಂದು ಭಾರತದ ಸಾಂಸ್ಕೃತಿಕ ವೈವಿಧ್ಯವನ್ನ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. 350 ಕಲಾವಿದರು. 2ನೇ ದಿವಸ ಯಕ್ಷಗಾನ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ಯಕ್ಷಗಾನ, ಕರ್ನಾಟಕದ ಕಲೆ ಅದು. ಅದರಲ್ಲಿ ತೆಂಗುತಿಟ್ಟು ಬಡಗುತಿಟ್ಟು ಅಂತ ಇದೆ. ಆ 2 ವೈವಿಧ್ಯಗಳ ಹಿರಿಯ ಕಲಾವಿದರನ್ನ ಕರೆಸಿ ಅವರ ಯಕ್ಷಗಾನ, ಅದರ ಜೊತೆಯಲ್ಲಿ ಲೇಸರ್ ಶೋ, ಆಯುರ್ವೇದದ ಕುರಿತಾಗಿ ಲೇಸರ್ ಬೀಮ್ ಶೋ ನಡೆಯಲಿಕ್ಕಿದೆ. 3ನೇ ದಿವಸ ಪ್ರವೀಣ್ ಗೋಡ್ಕಿಂಡಿ ಹಾಗೂ ಅವರ ತಂಡದವರಿಂದ ಸಾಂಸ್ಕೃತಿಕ ವೈವಿಧ್ಯ ನಡೆಯಲಿಕ್ಕಿದೆ. ಅದರ ಜೊತೆಯಲ್ಲಿ ಹೆಗಡೆ, ನಮ್ಮ ಕಡ್ಡೆಮನೆ ರಾಘವೇಂದ್ರ ಹೆಗಡೆ ಕಡ್ಡೆಮನೆ, ಅವರು ಸ್ಯಾಂಡ್ ಆರ್ಟ್ ಅನ್ನ ಮಾಡ್ಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಆಮೇಲೆ ಪಿಕ್ಸೆಲ್ ಕೋಯಿ ಅಂತ ಹೇಳುವಂತ ಒಂದು ಕಲಾವೈವಿಧ್ಯ ಕೂಡ, ಒಂದು ವಿಶೇಷ ಕಲಾವೈವಿಧ್ಯ, ಅದು ಕೂಡ ಪ್ರದರ್ಶನ ಆಗ್ಲಿಕ್ಕಿದೆ 3ನೇ ದಿವಸ. 4ನೇ ದಿವಸ ತಾಳವೈವಿಧ್ಯ ಅದನ್ನ ನಡೆಸಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಚೆಂಡೆವಾದನ, ಸುಮಾರು 20 ಕಲಾವಿದರಿಂದ ಚೆಂಡೆಯ ಒಂದು ವೈವಿಧ್ಯ, ಮತ್ತೆ ಹುಲಿವೇಷ, ನಮ್ಮ ಮಂಗಳೂರು ಭಾಗದಲ್ಲಿ ಹುಲಿವೇಷ ಎಲ್ಲ ಬಹಳ ಪ್ರಖ್ಯಾತ. ಹುಲಿವೇಷದ ಒಂದು 15 ಜನರ ಟೀಮ್ ಮತ್ತು ಹುಲಿವೇಷ, ಹುಲಿ ನರ್ತನ, ಟೈಗರ್ ಡ್ಯಾನ್ಸ್ ಅದನ್ನ ಮಾಡಿ ತೋರಿಸಿದ್ದಾರೆ. ಇದಲ್ಲದೆ ಸುಮಾರು ಒಂದು 60 ಆಯುರ್ವೇದ ಕಾಲೇಜಿನಿಂದ ಒಂದು 20 ಜನರ ಟೀಮ್, 60 ಆಯುರ್ವೇದ ಕಾಲೇಜಿನ 20 ಜನರ ಟೀಮ್, ಅಂದ್ರೆ ಬೇರೆ ಬೇರೆ ಆಯುರ್ವೇದ ಕಾಲೇಜಿನವರು, ಅಲ್ಲಿ ವಿದ್ಯಾರ್ಥಿಗಳಿಂದ ಆಯುರ್ವೇದದ ಕುರಿತಾದ ಮನೋರಂಜನಾ ಕಾರ್ಯಕ್ರಮಗಳು ನಿರಂತರವಾಗಿ 4 ದಿವಸ ಬೆಳಗ್ಗಿಂದ ಸಂಜೆ ತನಕ ನಡೆಯುತ್ತಿದೆ. ಇನ್ನೊಂದು ಸ್ಟೇಜಿನಲ್ಲಿ, ಮತ್ತೊಂದು ಸ್ಟೇಜಿನಲ್ಲಿ ಸುಮಾರು 44 ಬೇರೆ ಬೇರೆ ವೈಜ್ಞಾನಿಕ ವಿಷಯಗಳ ಬಗ್ಗೆ, ಆಯುರ್ವೇದ ವಿಷಯಗಳ ಬಗ್ಗೆ ನುರಿತ ಉಪನ್ಯಾಸಕರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಕಲ್ಲಡ್ಕದ ಗೊಂಬೆಗಳು, ಪುತ್ತೂರಿನ ಗೊಂಬೆಗಳು, ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಕೂಡ ನಡೆಯಲಿಕ್ಕಿದೆ. ಬೆಳಗ್ಗೆ ಸಂಜೆ ಆಗ್ಲಿ ಹೇಳಿದಾಗ ರಥೋತ್ಸವ ನಡೆಯಲಿಕ್ಕಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸುಮಾರು 23 ಲಕ್ಷದಷ್ಟು ಪ್ರೈಸ್ ಮನಿ ಇಟ್ಟು ಆಯುರ್ವೇದ ಕಾಲೇಜಿನ ಸ್ಟೂಡೆಂಟ್ಸಿಗೆ, PG ಮಾಡ್ತಾ ಇರುವವರಿಗೆ, ಸ್ನಾತಕೋತ್ತರ MD MS ಮಾಡ್ತಾ ಇರುವವರಿಗೆ, ಮತ್ತು ಥೀಸಿಸ್ ಆಲ್ರೆಡಿ ಈಗಾಗಲೇ MD ಮಾಡಿ ಥೀಸಿಸ್ ಪ್ರಬಂಧ ಮಂಡನೆ ಎಲ್ಲ ಮಾಡಿ ಅದರ ಬಗ್ಗೆ ಸಂಶೋಧನೆ ಮಾಡಿರ್ತಾರೆ. ಅದಕ್ಕೆ ಪ್ರೈಸ್ಗಳನ್ನು ಇಟ್ಟು ಇದರಲ್ಲಿ ಇಡೀ ಆಯುರ್ವೇದ ಕ್ಷೇತ್ರವನ್ನೇ ಉತ್ತೇಜನಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರ ಮಾಹಿತಿ ಎಲ್ಲ ತಂದುಕೊಟ್ಟಿರೋ ಬ್ರೋಷರ್ ನಲ್ಲಿ ಇದೆ. ಪೇಪರ್ ಪ್ರೆಸೆಂಟೇಷನ್ ಕಾಂಪಿಟೇಷನ್ PG ಸ್ಟೂಡೆಂಟ್ಸ್ಗೆ ಮತ್ತು UG ಸ್ಟೂಡೆಂಟ್ಸ್ಗೆ, ಆಮೇಲೆ PG ಸ್ಟೂಡೆಂಟ್ಸ್ಗೆ ಕೇಸ್ ಪ್ರೆಸೆಂಟೇಷನ್ ಕಾಂಪಿಟೇಷನ್, PG ಮುಗಿಸಿರುವವರಿಗೆ, ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರುವವರಿಗೆ ಅವರ ಏನವರು ಅಧ್ಯಯನ ಸಮಯದಲ್ಲಿ ಸಂಶೋಧನೆ ಮಾಡಿರ್ತಾರೆ ಅದರ ಬಗ್ಗೆ ಅದರ ಕಾಂಪಿಟೇಷನ್. ಇದೆಲ್ಲ ಕಾಂಪಿಟೇಷನ್ಗಳು ಆನ್ಲೈನ್ ಅಲ್ಲಿ ಮೊದಲೇ ನಡೆಸಿ ವಿಜೇತರನ್ನು ಮಾತ್ರ ಅಲ್ಲಿ ಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಯಾಕಂದ್ರೆ 100 ಜನ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಪ್ರೈಸ್ ವಿನ್ನರ್ಸ್ ಮಾತ್ರ ಅಲ್ಲಿ ಬಂದು ಪ್ರೆಸೆಂಟ್ ಮಾಡ್ತಾರೆ. ಉಳಿದದನ್ನೆಲ್ಲ ಆನ್ಲೈನ್ ನಲ್ಲಿ ಮುಂದೆ ಅದನ್ನ ನೇರವಾಗಿ ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡೋದು, ಪ್ರತಿಯೊಬ್ಬರು ಪ್ರಬಂಧ ಮಂಡನೆ ಮಾಡಿದ್ದನ್ನ ಎಲ್ಲರೂ ನೋಡುವ ಹಾಗೆ ಅದನ್ನ ಜನರಿಗೆ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.